ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. ನಾನು DSC-RT ಪಾಠಗಳನ್ನು ಮಾಡ್ತೀನಿ. DSC-RTಯಲ್ಲಿ ಸಮಾಜ ವಿಜ್ಞಾನ ಭಾಗ 2ರ ಪಾಠಗಳಿವು. 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರ ಪಾಠಗಳನ್ನು ನಾನು ಈಗ ಮಾಡ್ತಾ ಇದ್ದೀನಿ. ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಯಾವ್ಯಾವಂದರೆ, ಇಲ್ಲಿ ಪ್ರತಿನಿತ್ಯ ಕ್ವಿಜ್ಗಳನ್ನು ನಡೆಸ್ತಾರೆ, ಪ್ರತಿ ವಿಡಿಯೋಗಳ PDF ಅಪ್ಲೋಡ್ ಮಾಡ್ತಾರೆ, ದಿನಪತ್ರಿಕೆಗಳು ಮತ್ತು ಇತ್ತೀಚಿನ ಮಾಹಿತಿಗಳು ಇಲ್ಲಿ ಅಪ್ಲೋಡ್ ಆಗ್ತವೆ. ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡ್ಕೋಬಹುದು. ಇವೆಲ್ಲ ಉಪಯೋಗಗಳನ್ನು ನೀವು ಈ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಪಡ್ಕೋಬಹುದು. ಇನ್ನು ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಎಲ್ಲ ಪಾಠಗಳನ್ನು ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ. ಹಾಗೆ ಎಲ್ಲ DSC-RT ವಿಡಿಯೋಗಳು, ಸೋಷಿಯಲ್ ಸೈನ್ಸ್ನ ನಾನು ಮಾಡ್ತಿದ್ರೆ ಸೈನ್ಸ್ನ ಸಿಂಧು ಅವರು ಮಾಡ್ತಿದ್ದಾರೆ. ಹಾಗೆ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಇನ್ ಆಲ್ ಸಬ್ಜೆಕ್ಟ್ಸ್ ಕನ್ನಡ ಮಾಧ್ಯಮದಲ್ಲಿ, ಹಾಗೆ GK ಟ್ರಿಕ್ಸ್ನ ವಿಡಿಯೋಗಳು, ಹಾಗೆ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ದೊರೆಯುತ್ತೆ. ಇನ್ನು ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಐಡಿಯಾಸ್ ಫೋರಮ್ ತಂಡ ತಯಾರಿ ನಡೆಸಿದೆ. ಇಲ್ಲಿ ಇನ್ನೊಂದು ಆಪ್ಷನನ್ನು ತರ್ತಿದ್ದೀವಿ, ಅದು ಜಾಯಿನ್ ಆಪ್ಷನ್. ಈ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡ್ಬೋದು. ಯಾಕಂದರೆ ಈಗಾಗಲೇ ನಾವು ಹಲವಾರು ಸ್ಕೀಮ್ಗಳಲ್ಲಿ NCERT, ಸ್ಟೇಟ್ ಬುಕ್ಸ್, 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸೋದು, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರತಿನಿತ್ಯ ಪ್ರಶ್ನೆಗಳನ್ನು ಕೇಳೋದು, ಹೀಗೆ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಟೆಕ್ನಾಲಜಿ ಅಳವಡಿಕೆಯೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಮಗೆ ಧನ ಸಹಾಯ ಬೇಕು. ಆದ್ದರಿಂದ ಇಲ್ಲಿ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡಬಹುದು. ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನನ್ನು ನೀವು ಪ್ರೆಸ್ ಮಾಡೋದರ ಮೂಲಕ ಇಲ್ಲಿ 4 ಸ್ಕೀಮ್ಗಳಲ್ಲಿ ನೀವು ನಮಗೆ ಸಹಾಯ ಮಾಡಬಹುದು. ಶಿಶು 29, ಕಿಶೋರ್ 59, ತರುಣ್ 159, ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 599 ರೂಪಾಯಿಗಳನ್ನು ನೀವು ಈ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ಗೆ ಸೆಂಡ್ ಮಾಡಬಹುದು. 8748814920 ಈ ನಂಬರ್ಗೆ ನೀವು ನಮಗೆ ಅಮೌಂಟನ್ನು ಕಳಿಸಿ ಸಹಾಯವನ್ನು ಮಾಡಬಹುದು. ಈ ಅಮೌಂಟನ್ನ ನಾವು ನಮ್ಮ ಟೆಕ್ನಾಲಜಿ ಅಳವಡಿಕೆಗೆ ಉಪಯೋಗ ಮಾಡ್ಕೊತೀವಿ. ಹಾಗೆ ಹೆಚ್ಚಿಗೆ ಬಂದಂತಹ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಅಥವಾ ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತೀವಿ. ಆದ್ದರಿಂದ ನಾವು ಸಹಾಯ ಮಾಡಿ ಅಂತ ನಿಮಗೆ ಕೇಳ್ಕೊತಿದ್ದೀವಿ. ಸಹಾಯ ಮಾಡೋಕ್ಕೆ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಿಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡೋದರ ಮೂಲಕ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಇವತ್ತು ನಾನು ಮಾಡ್ತಾ ಇರುವಂತಹ ಪಾಠ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರಿಂದ 4ನೇ ಪಾಠ. ಇದು ಮೊದಲನೇ ಭಾಗದಲ್ಲಿ ನಾವು 4 ಇತಿಹಾಸದ ಪಾಠಗಳನ್ನು ನೋಡಿದ್ವಿ. ಇವತ್ತು ಈ ಭಾಗದಲ್ಲಿ ಅದನ್ನು ಮುಂದುವರಿಸ್ಕೊಂಡು ಬಂದು 6, 7, 8ನೇ ಪಾಠವನ್ನು, ಆಧುನಿಕ ಯುರೋಪ್ ಅನ್ನುವಂಥ ಪಾಠವನ್ನು ನಾನು ಮಾಡ್ತಾ ಇದ್ದೀನಿ. ಈ ಪಾಠದಲ್ಲಿ ನಾವು ಏನೇನೆಲ್ಲ ಕಲಿತೀವಿ ಅಂತಂದರೆ, ಪುನರುಜ್ಜೀವನ ಅಂತ ಬರುತ್ತೆ. ಆ ಪುನರುಜ್ಜೀವನ ಆಗೋದಕ್ಕೆ ಕಾರಣಗಳು ಏನೇನು ಮತ್ತು ಆ ಪುನರುಜ್ಜೀವನದಿಂದ ಆದಂತಹ ಪರಿಣಾಮಗಳೇನು ಅನ್ನೋದನ್ನು ಕಲಿತೀವಿ. ಭೌಗೋಳಿಕ ಅನ್ವೇಷಣೆ ಎಲ್ಲಿಂದ ಶುರುವಾಯಿತು, ಈ ಭೌಗೋಳಿಕ ಅನ್ವೇಷಣೆ ಮಾಡಿದ್ರಿಂದ ಆದಂತಹ ಪರಿಣಾಮಗಳು ಏನೇನಾದವು, ಅದಾದ ಮೇಲೆ ಮತ ಸುಧಾರಣೆ ಆಗುತ್ತೆ, ಹಾಗೆ ಕೈಗಾರಿಕಾ ಕ್ರಾಂತಿಯೂ ಕೂಡ ಆಗುತ್ತೆ. ಇವೆಲ್ಲವುಗಳ ಪರಿಣಾಮಗಳು ಏನೇನಾದವು ಅನ್ನೋದನ್ನು ನಾವು ಒಂದೊಂದಾಗಿ ಈ ಪಾಠದಿಂದ ಕಲಿತೀವಿ. ಸ್ಟಡಿಗೋಸ್ಕರ ನಾವು ಏನು ಮಾಡ್ತಿದ್ದೀವಿ, ಈ ಪಾಠವನ್ನು 4 ಭಾಗಗಳಾಗಿ ವಿಂಗಡಣೆ ಮಾಡ್ಕೊತೀವಿ. ಮೊದಲನೇ ಭಾಗದಲ್ಲಿ ಪುನರುಜ್ಜೀವನ ಅಂದರೆ ಏನು, ಈ ಪುನರುಜ್ಜೀವನಕ್ಕೆ ಕಾರಣಗಳು ಏನೇನು, ಹಾಗೆ ಪುನರುಜ್ಜೀವನದ ಲಕ್ಷಣಗಳೇನೇನು ಅಂತ ಕಲಿತೀವಿ. ಹಾಗೆ ಪುನರುಜ್ಜೀವನದಲ್ಲಿ ಬರುವಂತಹ ಪೆಟ್ರಾರ್ಕ್, ಪುನರುಜ್ಜೀವನದ ಕಲೆ, ಅಲ್ಲಿನ ವಾಸ್ತುಶಿಲ್ಪ, ಹಾಗೆ ಪುನರುಜ್ಜೀವನ ಕಾಲದಲ್ಲಿ ಆದಂತಹ ವಿಜ್ಞಾನದ ಪ್ರಗತಿ
ಅವುಗಳ ಬಗ್ಗೆ ಕಲಿತೀವಿ. ಕೆಪ್ಲರ್, ಗೆಲಿಲಿಯೋ, ನ್ಯೂಟನ್ ಬರ್ತಾರೆ, ಅವರ ಬಗ್ಗೆ ಕಲಿತೀವಿ. ಪುನರುಜ್ಜೀವನದ ಪರಿಣಾಮಗಳ ಬಗ್ಗೆ ನಾವು ಮೊದಲನೇ ಪಾಠದಲ್ಲಿ ಕಲಿತ್ರೆ, ಎರಡನೇ ಭಾಗದಲ್ಲಿ ನಾವೇನೆಲ್ಲ ಕಲಿತೀವಿ? ಭೌಗೋಳಿಕ ಅನ್ವೇಷಣೆ ಎಲ್ಲಿಂದ ಶುರುವಾಯಿತು, ಅನ್ವೇಷಣೆಗೆ ಕಾರಣ ಆಗುವಂತಹ ಅಂಶಗಳೇನು, ಯಾವ್ಯಾವ ಭೂ ಪ್ರದೇಶಗಳ ಅನ್ವೇಷಣೆ ಆಯಿತು ಮತ್ತು ಈ ಭೂ ಅನ್ವೇಷಣೆಯಿಂದ ಆದಂತಹ ಪರಿಣಾಮಗಳು ಏನೇನು ಅನ್ನೋದನ್ನು ಎರಡನೇ ಭಾಗದಲ್ಲಿ ಕಲಿತೀವಿ. ಮೂರನೇ ಭಾಗದಲ್ಲಿ ಮತ ಸುಧಾರಣೆ ಬಗ್ಗೆ ಕಲಿತೀವಿ, ಮತ ಸುಧಾರಣೆಯ ಪರಿಣಾಮಗಳನ್ನು ಕಲಿತೀವಿ. ಹಾಗೆ ನಾಲ್ಕನೇ ಭಾಗದಲ್ಲಿ ಪ್ರತಿ ಸುಧಾರಣಾ ಚಳುವಳಿ ಅಂತ ಬರುತ್ತೆ, ಕೈಗಾರಿಕಾ ಕ್ರಾಂತಿ ಬರುತ್ತೆ, ಅವುಗಳ ಬಗ್ಗೆ, ಅವುಗಳ ಪರಿಣಾಮಗಳ ಬಗ್ಗೆ ನಾವು ನಾಲ್ಕನೇ ಭಾಗದಲ್ಲಿ ಕಲಿತೀವಿ. ಹೀಗೆ ಈ ಪಾಠವನ್ನು ನಾವು 4 ವಿಭಾಗಗಳಾಗಿ ವಿಂಗಡಿಸ್ಕೊತೀವಿ. ಇವತ್ತು ನಾನು ಮೊದಲನೇ ಪಾಠವನ್ನು ನಿಮ್ಮ ಜೊತೆ ಹಂಚ್ಕೊತೀನಿ. ಇಲ್ಲಿ ಮೊದಲನೇ ಪಾಠದಲ್ಲಿ ಈ ಪಾಠದಲ್ಲಿ ಮೊದಲನೇ ಭಾಗ ಬರೋದು ಪುನರುಜ್ಜೀವನ ಅಂದರೆ ಏನು. ದ ರಿನೈಸನ್ಸ್ ಅಂತ ಕರೀತಾರೆ ಪುನರುಜ್ಜೀವನ. ಪ್ರಾಚೀನ ಯುರೋಪಿನಲ್ಲಿ ಏನಾಗುತ್ತೆ, ಪಶ್ಚಿಮ ರೋಮನ್ ಸಾಮ್ರಾಜ್ಯ ಸಾಮಾನ್ಯಕ್ಕೆ 5ನೇ ಶತಮಾನದಲ್ಲಿ ಅನಾಗರಿಕತೆಯಿಂದ ಬಳಲಿ ಹಲವಾರು ದಾಳಿಗಳಿಂದ ನಾಶ ಹೊಂದುತ್ತೆ. ಆಗ ಇಂತಹ ದಾಳಿಗಳಿಂದ ಏನಾಗುತ್ತೆ, ಕ್ರೈಸ್ತ ಧರ್ಮವನ್ನು ನಾವು ರಕ್ಷಿಸ್ಕೊಳ್ಬೇಕು ಅಂತ ರೋಮನ್ ಕ್ಯಾಥೋಲಿಕರು ಏನು ಮಾಡ್ತಾರೆ, ಪೋಪ್ ಅನ್ನುವಂಥವರ ನಾಯಕತ್ವದಲ್ಲಿ ಎಲ್ಲರೂ ಒಂದುಗೂಡ್ತಾರೆ. ಅವರ ಜೊತೆಗೆ ತಮ್ಮ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಅವರು ಚರ್ಚ್ಗಳು ಏನು ಮಾಡ್ತವೆ, ಜನರಲ್ಲಿ ಮೌಢ್ಯತೆಯನ್ನು ತುಂಬ್ತಾ ಹೋಗ್ತವೆ. ಇಲ್ಲಿ ಧರ್ಮವನ್ನು ಉಳಿಸ್ಕೊಳ್ಬೇಕಾಗಿತ್ತು ಮತ್ತು ಅವರ ಹಿತಾಸಕ್ತಿಯನ್ನು ಕೂಡ ಕಾಪಾಡಿಕೊಳ್ಬೇಕಾಗಿತ್ತು. ಆದ್ದರಿಂದ ಚರ್ಚ್ಗಳಲ್ಲಿ ಇರುವಂಥವರು ಕ್ಯಾಥೋಲಿಕರು ಏನು ಮಾಡ್ತಾರೆ, ಜನರಲ್ಲಿ ಮೂಢನಂಬಿಕೆಯನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾರೆ. ಇವುಗಳ ಒಟ್ಟಾರೆ ಪರಿಣಾಮ ಏನಾಗುತ್ತೆ, ಎಲ್ಲ ಕ್ಷೇತ್ರಗಳ ಪ್ರಗತಿ ಕುಂಠಿತ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ ಏನಾಗುತ್ತೆ, ಈ ಕಾಲಘಟ್ಟವನ್ನು 5ನೇ ಶತಮಾನದ ನಂತರ ಅಂದರೆ ಮಧ್ಯಯುಗದ ಆರಂಭಿಕ ಕಾಲಘಟ್ಟವನ್ನು ಏನಂತಾರೆ, ಕತ್ತಲೆ ಯುಗ ಅಥವಾ ಅಂಧಕಾರ ಯುಗ ಅಂತ ಕರೀತಾರೆ. 5ನೇ ಶತಮಾನ ಪಶ್ಚಿಮ ರೋಮನ್ ಸಾಮ್ರಾಜ್ಯ ಉದಯ ಆಗಿ ನಾಶ ಹೊಂದಿದಾದ ಮೇಲೆ ಏನಾಗುತ್ತೆ, ಮಧ್ಯಯುಗ ಆರಂಭ ಆಗುತ್ತೆ. ಮಧ್ಯಯುಗವನ್ನು ಸಹ 3 ಭಾಗಗಳಾಗಿ ವಿಂಗಡಿಸಲಾಗುತ್ತೆ ಅನ್ನೋದನ್ನು ನಾವು ಹಿಂದಿನ ಪಾಠದಲ್ಲಿ ನೋಡಿದ್ವಿ. ಆರಂಭಿಕ ಯುಗ, ಮಧ್ಯಕಾಲದ ಮಧ್ಯಯುಗ ಮತ್ತು ಅಂತಿಮ ಮಧ್ಯಯುಗ. ಈ ಆಧುನಿಕ ಮಧ್ಯಯುಗವನ್ನು ಅಂಧಕಾರ ಯುಗ ಅಥವಾ ಕತ್ತಲೆ ಯುಗ ಅಂತ ಕರೆಯಲಾಗುತ್ತೆ. ದುರ್ಬಲ ರಾಜಪ್ರಭುತ್ವದ ಫಲವಾಗಿ ಏನಾಗುತ್ತೆ, ಉಳಿಗಮಾನ್ಯ ಪದ್ಧತಿಯು ಅಲ್ಲಿ ಪ್ರವರ್ಧಮಾನಕ್ಕೆ ಬಂತು ಅನ್ನೋದನ್ನು ಸಹ ನಾವು ಹಿಂದಿನ ಪಾಠದಲ್ಲಿ ಕಲ್ತಿದ್ದೀವಿ. ಯುರೋಪಿನ ಮಧ್ಯಮ ಮತ್ತು ಕೆಳವರ್ಗದ ಸಮಾಜ ಈ ಉಳಿಗಮಾನ್ಯ ಪದ್ಧತಿಯಿಂದ ತತ್ತರಿಸಿ ಹೋಗಿತ್ತು. 15ನೇ ಶತಮಾನದ ಮಧ್ಯಭಾಗದಲ್ಲಿ ಏನಾಗುತ್ತೆ, ಹೊಸ ಯುಗ ಆರಂಭ ಆಗುತ್ತೆ. ಅಲ್ಲಿ ಪುನರುಜ್ಜೀವನ ಆರಂಭ ಆಗುತ್ತೆ. ಈ ರಿಸೆನರಿ ಅನ್ನುವಂತಹ ಪದ ಲ್ಯಾಟಿನ್ ಪದ. ಈ ರಿಸೆನರಿಯಿಂದನೇ ರಿನೈಸನ್ಸ್ ಅಥವಾ ರಿನೈಸನ್ಸ್ ಅನ್ನುವಂತಹ ಇಂಗ್ಲಿಷ್ ಪದ ರೂಪುಗೊಳ್ಳುತ್ತೆ. ಇದೇ ಪುನರುಜ್ಜೀವನ. ರಿನೈಸನ್ಸ್ ಎಂದರೆ ಪುನರ್ಜನ್ಮ ಅಂತ ಅರ್ಥ ಅಥವಾ ಪುನರುಜ್ಜೀವನ, ನವೋದಯ ಅಂತ ಅರ್ಥ ಬರುತ್ತೆ. ಪ್ರಾಚೀನ ಗ್ರೀಕ್ ಮತ್ತು ಲ್ಯಾಟಿನ್ ಸಾಹಿತ್ಯದ ಮರು ಓದಿನಿಂದ ಉಂಟಾದಂತಹ ಬೌದ್ಧಿಕ ವಿಕಾಸವನ್ನು ಪುನರುಜ್ಜೀವನ ಅಂತ ಕರೆಯಲಾಗುತ್ತೆ. ಈ ವಿಕಾಸದಿಂದ ಏನಾಗುತ್ತೆ, ಯುರೋಪಿನ ಜನ ಸರಳ, ವಿಚಾರಶೀಲ ಮತ್ತು ಮಾನವೀಯ ಮತ್ತು ವಿಜ್ಞಾನದ ಚಿಂತನೆಗಳನ್ನು ತಮ್ಮಲ್ಲಿ ಬೆಳೆಸ್ಕೋತಾರೆ. ಕತ್ತಲೆ ಯುಗವನ್ನು ಅಂತ್ಯಗೊಳಿಸಿ ಆಧುನಿಕ ಯುಗವನ್ನು ಪ್ರಾರಂಭಿಸ್ತಾರೆ. ಈ ಪುನರುಜ್ಜೀವನ ಉದಯವನ್ನು ನೋಡೋದಾದರೆ ಮಧ್ಯಯುಗದ ಇಟಲಿಗೆ ತನ್ನದೇ ಆದಂತಹ ವೈಶಿಷ್ಟ್ಯವಾದಂತಹ ಸಂಸ್ಕೃತಿ ವೈಭವ ಇತ್ತು. ಇಟಲಿಯ ಶ್ರೀಮಂತ ನಗರಗಳಾದಂತಹ ರೋಮ್, ವೆನಿಸ್, ಜಿನೋವಾ ಇವುಗಳಲ್ಲಿ ಲ್ಯಾಟಿನ್ ಸಾಹಿತ್ಯದ ಅಧ್ಯಯನಕ್ಕೆ ಆದಂತಹ ವಾತಾವರಣ ಇತ್ತು. ಯುರೋಪಿನಲ್ಲಿ ಆದಂತಹ ಕ್ರಾಂತಿ ಮತ್ತು ಆಕ್ರಮಣಗಳಿಂದ ಯುರೋಪಿನ ಇತರೆ ಭಾಗಗಳಲ್ಲಿ ಬುದ್ಧಿಜೀವಿಗಳು ವಿಚಾರವಂತಿಕೆಯನ್ನು ತಾಳ್ತಾರೆ. ಅಂದರೆ ಕವಿಗಳು, ವಿಜ್ಞಾನಿಗಳು, ಚಿತ್ರಕಾರರು, ಮಾನವತಾವಾದಿಗಳು ಚಿಂತನೆಯನ್ನು ಮಾಡುವಂಥವರು ಇಟಲಿಯ ಶ್ರೀಮಂತ ನಗರವನ್ನು ಸೇರಿಕೊಳ್ತಾರೆ. ಆದ್ದರಿಂದ ಪುನರುಜ್ಜೀವನ ಪ್ರಥಮ ಬಾರಿಗೆ ಇಟಲಿಯಲ್ಲಿ ಆರಂಭ ಆಗುತ್ತೆ. ಪುನರುಜ್ಜೀವನ ಪ್ರಾರಂಭ ಆಗಿದ್ದು ಇಟಲಿಯಲ್ಲಿ. ಇನ್ನು ಈ ಪುನರುಜ್ಜೀವನಕ್ಕೆ ಕಾರಣಗಳು ಏನೇನು ಅನ್ನೋದನ್ನು ನೋಡೋದಾದರೆ, ಯುರೋಪಿನ ಮಧ್ಯಯುಗದ ಅಂತ್ಯದ ವೇಳೆಗೆ ಪೀಟರ್ ಅಬ್ಲಾರ್ಡ್, ರೋಸನ್ ಬೆಕನ್, ಜಾನ್ ವೈಕ್ಲಿಪ್,
ಹೀಗೆ ಮುಂತಾದ ವಿಚಾರಶೀಲರು ಏನು ಮಾಡ್ತಾರೆ, ಕ್ಯಾಥೋಲಿಕ್ ಚರ್ಚ್ನ ಮೂಢನಂಬಿಕೆ ಮತ್ತು ದಬ್ಬಾಳಿಕೆಯನ್ನು ಪ್ರಶ್ನಿಸೋದ್ರ ಮೂಲಕ ಮುಂದಿನ ಚಳುವಳಿಗೆ ದಾರಿ ಮಾಡಿಕೊಡ್ತಾರೆ. ಈ ಪೀಟರ್ ಅಬ್ಲಾರ್ಡ್, ರೋಜರ್ ಬೇಕನ್, ಜಾನ್ ವೈಕ್ಲಿಫ್ ಅನ್ನುವಂತಹ ಇವರ ಚಿಂತನಶೀಲ ನಡೆಯಿಂದಾಗಿ ಜನರು ಚರ್ಚ್ಗಳನ್ನು, ಅವರ ಮೂಢನಂಬಿಕೆಗಳನ್ನು, ಮೌಢ್ಯತೆಯನ್ನು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನಂತರ ಇನ್ನೊಂದು ಕಾರಣ ಅಂದರೆ ಸಾಮಾನ್ಯ ಶಕೆ 1453ರಲ್ಲಿ ಅಟೋಮನ್ ಟರ್ಕರು ರೋಮನ್ ಸಾಮ್ರಾಜ್ಯದ ವ್ಯಾಪಾರ ಮಹಾದ್ವಾರವಾಗಿದ್ದಂತಹ ಕಾನ್ಸ್ಟಾಂಟಿನೋಪಲನ್ನು ವಶ ಮಾಡ್ಕೊಳ್ತಾರೆ, ಆಕ್ರಮಣ ಮಾಡ್ತಾರೆ. ಟರ್ಕರ ಕಿರುಕುಳವನ್ನು ಸಹಿಸಲಾರದೆ ಅಲ್ಲಿ ಇದ್ದಂತಹ ಬುದ್ಧಿಜೀವಿಗಳು ತಮ್ಮ ಗ್ರಂಥಗಳನ್ನು ತೆಗೆದುಕೊಂಡು ಇಟಲಿಯಂತಹ ದೇಶಗಳಿಗೆ ಹೋಗ್ತಾರೆ. ಈ ಅಟೋಮನ್ ಟರ್ಕರ ಹಾವಳಿಯಿಂದ ಬುದ್ಧಿಶೀಲರು ಅಥವಾ ಟರ್ಕರ ಕಿರುಕುಳವನ್ನು ಸಹಿಸಲಾರದಂತಹ ಬುದ್ಧಿಜೀವಿಗಳು ತಮ್ಮಲ್ಲಿ ಇರುವಂತಹ ಗ್ರಂಥಗಳನ್ನು ತೆಗೆದುಕೊಂಡು ಈ ಇಟಲಿಗೆ ಬಂದು ನೆಲೆಸ್ತಾರೆ. ಅಲ್ಲಿ ಅವರು ಪುನರುಜ್ಜೀವನಕ್ಕೆ ಕಾರಣ ಆಗ್ತಾರೆ. ಇದು ಕೂಡ ಅಟೋಮನ್ ಟರ್ಕರ ಹಾವಳಿಯೂ ಕೂಡ ಒಂದು ಕಾರಣ ಆಗಿರುತ್ತೆ. ಇನ್ನು ಸಾಮಾನ್ಯ ಶಕೆ 1455ರಲ್ಲಿ ಏನಾಗುತ್ತೆ, ಜರ್ಮನಿಯ ಗುಟನ್ಬರ್ಗ್ ಅನ್ನುವಂಥವರು ಮುದ್ರಣ ಯಂತ್ರವನ್ನು ಶೋಧಿಸ್ತಾರೆ. ಇದರಿಂದ ಯುರೋಪಿನಾದ್ಯಂತ ಜ್ಞಾನದ ಪ್ರಸಾರ ಆಗುತ್ತೆ, ಪುನರುಜ್ಜೀವನ ಆರಂಭ ಆಗುತ್ತೆ. ನಂತರ ಯುರೋಪಿನಲ್ಲಿ ಬುದ್ಧಿಜೀವಿಗಳಿಗೆ ರಾಜರು, ಪೋಪರು, ಶ್ರೀಮಂತರು ಆಶ್ರಯವನ್ನು ನೀಡ್ತಾರೆ. ಪೋಪ್ 3ನೇ ನಿಕೋಲಸ್ ಹಾಗೂ ಪೋಪ್ 10ನೇ ಲಿಯೋ, ಫ್ಲೋರೆನ್ಸ್ ಮೆಡಸಿ ಕುಟುಂಬ, ಇವರೆಲ್ಲರೂ ರಾಣಿ 1ನೇ ಎಲಿಜಬೆತ್ ಇವರು ಜ್ಞಾನದ ಅಭಿವೃದ್ಧಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದರಿಂದ ಪುನರುಜ್ಜೀವನ ಪ್ರಾರಂಭ ಆಗುತ್ತೆ ಇಟಲಿಯಲ್ಲಿ. ಯುರೋಪಿನ ಭೌಗೋಳಿಕ ಅನ್ವೇಷಣೆಗಳು, ಧರ್ಮ ಯುದ್ಧಗಳು ಸಹ ಈ ಪುನರುಜ್ಜೀವನಕ್ಕೆ ಕಾರಣ ಆಗ್ತವೆ. ಯುರೋಪಿನಲ್ಲಿ ಆರಂಭವಾದಂತಹ ಭೌಗೋಳಿಕ ಅನ್ವೇಷಣೆಗಳು ಮತ್ತು ಧರ್ಮ ಯುದ್ಧಗಳಿಂದ ಏನಾಗುತ್ತೆ, ಯುರೋಪಿಯನ್ನರಲ್ಲಿ ಪೂರ್ವ ದೇಶಗಳ ಬಗ್ಗೆ ಅರಿವು ಮೂಡುತ್ತೆ, ಪೂರ್ವ ದೇಶಗಳ ಪರಿಚಯ ಆಗುತ್ತೆ. ಈ ಹೊಸ ಪ್ರದೇಶಗಳಿಂದ ಜ್ಞಾನ ಮತ್ತು ಸಂಪತ್ತನ್ನು ಪಡೆದು ಅವರು ಪುನರುಜ್ಜೀವನಕ್ಕೆ ಬಳಸ್ಕೊಳ್ತಾರೆ. ಇವೆಲ್ಲ ಕಾರಣಗಳಿಂದ ಪುನರುಜ್ಜೀವನ ಆರಂಭ ಆಗುತ್ತೆ. ಪುನರುಜ್ಜೀವನ ಪದದ ಅರ್ಥ ಪುನರ್ಜನ್ಮ ಅಥವಾ ಪುನರ್ಜಾಗೃತಿ ಅಂತ ಬರುತ್ತೆ. ಇದು ಯುರೋಪ್ನ ಮಧ್ಯಯುಗದ ಅಂತ್ಯದಲ್ಲಿ ಉಂಟಾದಂತಹ ಬೌದ್ಧಿಕ ಬದಲಾವಣೆ ಅಂದರೆ ಒಟ್ಟಾಗಿ ಸೂಚಿಸುವ ಪದ ಅಂತ ಹೇಳಬಹುದು. 14 ಮತ್ತು 15ನೇ ಶತಮಾನದಲ್ಲಿ ಪಶ್ಚಿಮ ಯುರೋಪಿನ ಬಣ್ಣದ ಕಲೆ, ವಾಸ್ತುಶಿಲ್ಪ, ಧರ್ಮ, ತತ್ವಶಾಸ್ತ್ರ, ವಿಜ್ಞಾನ, ರಾಜಕೀಯ ವಿಷಯಗಳ ಬೆಳವಣಿಗೆ ಇವುಗಳನ್ನು ಪುನರುಜ್ಜೀವನ ಅರ್ಥ ಮಾಡಿಸುತ್ತೆ. ಜ್ಞಾನ ಪುನರುಜ್ಜೀವನ ಚಳುವಳಿ ಮೊದಲು ಆರಂಭ ಆದದ್ದು ಇಟಲಿಯಲ್ಲಿ ಅಂತ ನಾವು ನೋಡಿದ್ವಿ. ಆನಂತರ ಅದು ಯುರೋಪಿನ ಇತರ ಭಾಗಗಳಿಗೂ ಹರಡುತ್ತೆ. ಆದ್ದರಿಂದ ಇಟಲಿಯನ್ನು ಪುನರುಜ್ಜೀವನದ ತವರು ಅಂತ ಹೇಳಲಾಗತ್ತೆ. ಪುನರುಜ್ಜೀವನ ಆರಂಭ ಆಗಿದ್ದು ಇಟಲಿಯಲ್ಲಿ, ಆದ್ದರಿಂದ ಇಟಲಿಯನ್ನು ಪುನರುಜ್ಜೀವನದ ತವರು ಅಂತ ಹೇಳಲಾಗತ್ತೆ. ಇನ್ನು ಈ ಪುನರುಜ್ಜೀವನ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಈಗ ಪುನರುಜ್ಜೀವನದ ಲಕ್ಷಣಗಳು ಏನೇನು ಅನ್ನೋದನ್ನು ನೋಡೋದಾದರೆ, ಪುನರುಜ್ಜೀವನ ಕಾಲದ ಜನರ ದೃಷ್ಟಿಕೋನ ಮಧ್ಯಯುಗದಲ್ಲಿ ಇದ್ದಂತಹ ಜನರ ದೃಷ್ಟಿಕೋನಕ್ಕಿಂತ ವಿಭಿನ್ನ ಆಗಿತ್ತು. ಜಗತ್ತು ಮತ್ತು ಮಾನವನನ್ನು ಕುರಿತು ಜನರ ಅಭಿಪ್ರಾಯ ಇಲ್ಲಿ ಬದಲಾಗುತ್ತೆ, ಮೌಢ್ಯತೆ ಇಲ್ಲದಾಗುತ್ತೆ. ಅದನ್ನು ಮಾನವತಾವಾದ ಅಂತ ಕರೀತಾರೆ. ಮಾನವನ ಬಗ್ಗೆ ಇರುವಂತಹ ಅಭಿಪ್ರಾಯ ಬದಲಾಗುತ್ತೆ, ಅದನ್ನು ಮಾನವತಾವಾದ ಅಂತ ಕರೆಯಲಾಗುತ್ತೆ. ಮಾನವತಾವಾದಿಗಳು ಉತ್ಕೃಷ್ಟ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ತಳಿತಾರೆ. ಮಾನವನ ಜೀವನಕ್ಕೆ ಸಂಬಂಧಿಸಿದಂತಹ ಕ್ರಮಗಳಿಗೆ ಒತ್ತು ನೀಡುವಂತಹ ಪ್ರಯತ್ನವನ್ನು ಇವರು ಮಾಡ್ತಾರೆ, ಮಾನವತಾವಾದಿಗಳು. ಇನ್ನು ಇಂಗ್ಲಿಷ್, ಇಟಾಲಿಯನ್, ಜರ್ಮನ್ ಈ ಭಾಷಾ ಸಾಹಿತ್ಯ ಶ್ರೀಮಂತ ಆಗುತ್ತೆ, ಈ ಭಾಷೆಗಳು ಬೆಳೀತವೆ. ಇನ್ನು ಆರ್ಥಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ಕೃಷಿಕರ ಜೀವನವು ವಾಣಿಜ್ಯ ಮತ್ತು ಕೈಗಾರಿಕಾ ಜೀವನದ ವಿಧಾನಗಳಿಗೆ ಸ್ಥಿತ್ಯಂತರ ಆಗುತ್ತೆ. ಇಲ್ಲಿ ಕೈಗಾರಿಕಾ ಕ್ರಾಂತಿ ಆದದ್ರಿಂದ ಏನಾಗುತ್ತೆ, ಕೃಷಿಕರು ಕೂಡ ಕೈಗಾರಿಕೆಯ ಕಡೆಗೆ ತಮ್ಮ ಒಲವನ್ನು ತೋರಿಸ್ತಾರೆ. ಇಲ್ಲಿ ಕೃಷಿ ವಿಧಾನಗಳ ಜೊತೆಗೆ ವಾಣಿಜ್ಯ ಮತ್ತು ಕೈಗಾರಿಕಾ ಜೀವನ ವಿಧಾನಗಳಿಗೆ ಸ್ಥಿತ್ಯಂತರ ಆಗುತ್ತೆ. ಸಾಮಾಜಿಕ ಸಂಬಂಧಗಳಲ್ಲಿಯೂ ಸಹ ಮೂಲಭೂತವಾಗಿ ಬದಲಾವಣೆಗಳು ಕಾಣಸಿಗ್ತವೆ. ಇನ್ನು ಪುನರುಜ್ಜೀವನದ ಮುಖ್ಯ ಲಕ್ಷಣ ಅಂತಂದರೆ ಅದು ಶ್ರೇಷ್ಠಾನುಕರಣೆ.
ಶ್ರೇಷ್ಠಾನುಕರಣೆ ಅಂದರೆ ಇದನ್ನು ಡಿವೈಡ್ ಮಾಡಿದಾಗ ಶ್ರೇಷ್ಠರ ಅನುಕರಣೆ ಅಂತ. ಶ್ರೇಷ್ಠ ಅಂದರೆ ಒಳ್ಳೆಯದು ಅಂತ ಅರ್ಥ. ಜನರು ಸಾಂಸ್ಕೃತಿಕ ಶ್ರೇಷ್ಠತೆಯ ಬಗ್ಗೆ ಆಸಕ್ತಿಯನ್ನು ತಳೀತಾರೆ. ಯಾವುದು ಶ್ರೇಷ್ಠ ಅನಿಸುತ್ತೋ ಅದನ್ನು ಅನುಕರಣೆಯನ್ನು ಮಾಡ್ತಾರೆ. ಅದನ್ನು ಶ್ರೇಷ್ಠಾನುಕರಣೆ ಅಂತ ಕರೆಯಲಾಗುತ್ತೆ. ಇದು ಪುನರುಜ್ಜೀವನದ ಮುಖ್ಯ ಲಕ್ಷಣ. ಇನ್ನು ಪುನರುಜ್ಜೀವನದ ಲಕ್ಷಣಗಳನ್ನು ಮೊಟ್ಟ ಮೊದಲು ನಾವು ಇಟಲಿಯಲ್ಲಿ ಗುರುತಿಸಬಹುದು. ಕಾರಣ ಗ್ರೀಕ್ ಮತ್ತು ರೋಮನ್ ವಿದ್ವಾಂಸರು ಇಟಲಿಗೆ ವಲಸೆ ಬರ್ತಾರೆ. ನಾವು ಈಗಾಗಲೇ ಪುನರುಜ್ಜೀವನಕ್ಕೆ ಕಾರಣವನ್ನು ಓದುವಾಗ ಏನಂತ ಕಲ್ತಿದ್ವಿ, ಈ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲನ್ನು ವಶ ಮಾಡಿಕೊಂಡು ಟರ್ಕರ ಕಿರುಕುಳವನ್ನು ತಾಳಲಾರದೆ ಅಲ್ಲಿ ಇದ್ದಂತಹ ಬುದ್ಧಿಜೀವಿಗಳು ಇಟಲಿಗೆ ಪಯಣವನ್ನು ಮಾಡ್ತಾರೆ, ಇಟಲಿಗೆ ಬಂದು ನೆಲೆಸ್ತಾರೆ. ಆದ್ದರಿಂದ ಈ ಗ್ರೀಕ್ ಮತ್ತು ರೋಮನ್ ವಿದ್ವಾಂಸರು ಇಟಲಿಗೆ ಬಂದು ನೆಲೆಸಿದ್ರಿಂದ ಇಟಲಿಯನ್ನು ಪುನರುಜ್ಜೀವನದ ತವರು ಅಂತ ನಾವು ಹೇಳ್ತೀವಿ. ಇವೆಲ್ಲವುಗಳು ಪುನರುಜ್ಜೀವನದ ಲಕ್ಷಣಗಳು. ಇನ್ನು ಪುನರುಜ್ಜೀವನ ಕಾಲದಲ್ಲಿ ಇದ್ದಂತಹ ಸಾಹಿತ್ಯ ಹೇಗೆ ಬೆಳೀತು ಅನ್ನೋದನ್ನು ನೋಡೋದಾದರೆ, ಇಟಲಿ ಅನೇಕ ಸಾಹಿತ್ಯ ದಿಗ್ಗಜರ ತವರೂರಾಗಿತ್ತು. ಫ್ರಾನ್ಸ್, ಇಂಗ್ಲೆಂಡ್, ಜರ್ಮನಿ ಮತ್ತು ಸ್ಪೈನ್ ದೇಶಗಳು ಕೂಡ ಸಾಕಷ್ಟು ಸಾಹಿತ್ಯದ ಪ್ರತಿಭೆಗಳನ್ನು ಹುಟ್ಟುಹಾಕ್ತವೆ. ಈ ಕಾಲದ ಸಾಹಿತ್ಯದ ತಿರುಳು ಧರ್ಮ ಆಗಿರದೆ ಪ್ರಾಪಂಚಿಕ ವಿಷಯ ಆಗಿತ್ತು. ಇದು ಬರೀ ಧರ್ಮದ ವಿಷಯ ಆಗಿರಲಿಲ್ಲ, ಪ್ರಾಪಂಚಿಕವಾಗಿತ್ತು ಮತ್ತು ವೈಜ್ಞಾನಿಕ ವಿಷಯಗಳನ್ನು ಒಳಗೊಂಡಿತ್ತು. ಮಾನವನ ದೇಹ, ಅಂಗಸೌಷ್ಠವ ಮುಂತಾದ ವಿಷಯಗಳ ಬಗ್ಗೆ ಆಗಿನ ಸಾಹಿತ್ಯಕಾರರು ಬರೀತಾರೆ. ಲ್ಯಾಟಿನ್ ಬದಲು ಯುರೋಪಿನ ಪ್ರಾದೇಶಿಕ ಭಾಷೆಗಳು ಅಲ್ಲಿ ಬೆಳಕಿಗೆ ಬರುತ್ತೆ. ಅವರಲ್ಲಿ ಇಂಪಾರ್ಟೆಂಟ್ ಆಗಿ ನಿಲ್ಲೋರು ಪೆಟ್ರಾರ್ಕ್ ಅನ್ನುವಂಥವರು. ಇವರ ಕಾಲಘಟ್ಟ ಸಾಮಾನ್ಯ ಶಕೆ 1304ರಿಂದ 1374ರವರೆಗೆ ಬರುತ್ತೆ. ಪೆಟ್ರಾರ್ಕ್ರನ್ನು ಪುನರುಜ್ಜೀವನದ ಜನಕ ಅಂತ ಕರೆಯಲಾಗುತ್ತೆ. ಇವರು ಸುಮಾರು 200 ಲ್ಯಾಟಿನ್ ಮತ್ತು ಗ್ರೀಕ್ ಹಸ್ತಪ್ರತಿಗಳನ್ನು ಸಂಗ್ರಹಿಸ್ತಾರೆ. ಆಫ್ರಿಕಾ ಇವನ ಪ್ರಸಿದ್ಧ ಕಾವ್ಯ. ಆಫ್ರಿಕಾ ಅನ್ನುವಂಥದ್ದು ಪೆಟ್ರಾರ್ಕ್ರವರ ಪ್ರಸಿದ್ಧ ಕಾವ್ಯ ಆಗಿತ್ತು. ಅದು ಲ್ಯಾಟಿನ್ ಭಾಷೆಯಲ್ಲಿ ಅವರು ಬರೀತಾರೆ. ಅನೇಕ ಗೀತೆಗಳು ಮತ್ತು ಸ್ಯಾನೆಟ್ಗಳ ರಚನೆಗೆ ಇವರು ಪ್ರಖ್ಯಾತರಾಗಿದ್ದರು. ಮಾನವನು ಇಹಲೋಕದಲ್ಲಿ ಕಾಣುವಂತಹ ಸುಖ ದುಃಖಗಳ ಅಗಾಧ ಚಿಂತನೆಯನ್ನು ಪೆಟ್ರಾರ್ಕ್ನ ಕವಿತೆಗಳಲ್ಲಿ ನಾವು ಕಾಣಬಹುದು. ಇವರನ್ನು ಬಿಟ್ಟು ಬೊಕಾಶಿಯೋ ಅನ್ನುವಂಥವರು ಡೆಕಾಮೆರನ್ ಅನ್ನುವಂತಹ ಕೃತಿಯನ್ನು ರಚಿಸ್ತಾರೆ. ಇದರಲ್ಲಿ 100 ಕಥೆಗಳ ಸಂಗ್ರಹ ಇದೆ. ಇನ್ನು ಡಾಂಟೆ ಡಿವೈನ್ ಕಾಮಿಡಿ ಅನ್ನುವಂತಹ ಕೃತಿಯನ್ನು ರಚಿಸ್ತಾರೆ. ಇಂಗ್ಲೆಂಡ್ನ ಚಾಸರ್ ಅವರು ಕ್ಯಾಂಟರ್ಬರಿ ಟೈಲ್ಸ್ ಅಂತ ಕೃತಿಯನ್ನು ರಚಿಸ್ತಾರೆ. ಹಾಗೆ ಸ್ಪೈನ್ನ ಸರ್ವಾಂಟೀಸ್ ಅನ್ನುವಂಥವರು ಡಾನ್ ಕ್ವಿಕ್ಸಾಟ್ ಅನ್ನುವಂತಹ ಕೃತಿಯನ್ನು ಬರೀತಾರೆ. ಹಾಗೆ ಥಾಮಸ್ ಮೋರ್ ಇವರು ಇಂಗ್ಲೆಂಡ್ನವರು. ಇವರು ಯುಟೋಪಿಯಾ ಅನ್ನುವಂತಹ ಪ್ರಸಿದ್ಧ ಕೃತಿಯನ್ನು ಬರೀತಾರೆ. ಇಂಗ್ಲೆಂಡ್ನ ಶೇಕ್ಸ್ಪಿಯರ್ ಒಬ್ಬ ಶ್ರೇಷ್ಠ ಕವಿಯಾಗಿದ್ದ ಮತ್ತು ನಾಟಕಕಾರನು ಕೂಡ ಆಗಿದ್ದ. ಇವನು ಅನೇಕ ಪ್ರಸಿದ್ಧ ದುಃಖಾಂತ, ಸುಖಾಂತ ನಾಟಕಗಳನ್ನು ಬರೀತಾರೆ. ಲಂಡನ್ನಲ್ಲಿ ಸ್ಥಾಪಿತವಾದಂತಹ ಸೈಂಟ್ ಫಾಲ್ ಶಾಲೆ ಈ ನೂತನ ಜ್ಞಾನ ಕಲೆಗಾಗಿಯೇ ಮೀಸಲು ಆಗಿತ್ತು. ಇದು ಶೇಕ್ಸ್ಪಿಯರ್ನ ಒಂದು ಕೊಡುಗೆ. ಇದು ಪುನರುಜ್ಜೀವನ ಕಾಲದ ಸಾಹಿತ್ಯ. ಇನ್ನು ಪುನರುಜ್ಜೀವನ ಕಾಲದಲ್ಲಿ ಇದ್ದಂತಹ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯನ್ನು ನೋಡೋದಾದರೆ, ಈ ಕಾಲದಲ್ಲಿ ಕಲೆ ಅತ್ಯಂತ ಸರಳ ಆಗಿತ್ತು, ಸ್ವಾಭಾವಿಕ ಕೂಡ ಆಗಿತ್ತು. ಪೌರಾಣಿಕ ವ್ಯಕ್ತಿಗಳು, ದೇವಪುತ್ರ ಯೇಸುಕ್ರಿಸ್ತ ಮತ್ತು ಅವರ ಶಿಷ್ಯರನ್ನು ಮಾನವ ಸಹಜ ಭಾವನೆಗಳೊಂದಿಗೆ ಶಿಲ್ಪಕಲೆಯಲ್ಲಿ ಕಲಾವಿದರು ಮೂಡಿಸ್ತಾರೆ. ಅವುಗಳಲ್ಲಿ ಕೆಲವು ಇಂಪಾರ್ಟೆಂಟ್ ಯಾವ್ಯಾವು ಅಂದರೆ, ಮೈಕಲಾಂಜಲೋ ಅವರು ನಿರ್ಮಿಸಿದಂತಹ ಆ್ಯಡಮ್ ಮತ್ತು ಕೊನೆಯ ತೀರ್ಮಾನ, ಲಿಯೋನಾರ್ಡೋ ಡ ವಿಂಚಿ ಅವರ ಲಾಸ್ಟ್ ಸಪೋ ಆ್ಯಂಡ್ ಮೊನಾಲಿಸಾ, ರಾಫೆಲ್ರವರ ಸಿಸ್ಟೈನ್ ಮೊಡೋನಾ ಆ್ಯಂಡ್ ಟಿಟಿಯನ್ ಅವರ ಅಸಂಪ್ಷನ್ ಆಫ್ ದಿ ವರ್ಜಿನ್ ಅನ್ನುವಂತಹ ವರ್ಣಚಿತ್ರಗಳನ್ನು ಈ ಕಾಲದಲ್ಲಿ ರಚಿಸಲಾಗುತ್ತೆ. ಇದು ಪುನರುಜ್ಜೀವನದಲ್ಲಿ ಕಾಲದಲ್ಲಿ ಇದ್ದಂತಹ ಕಲೆ. ಇನ್ನು ಪುನರುಜ್ಜೀವನದ ಕಾಲದ ವಿಜ್ಞಾನ, ಆಧುನಿಕ ವಿಜ್ಞಾನದ ಜನನ ಆದದ್ದು ಈ ಪುನರುಜ್ಜೀವನ ಕಾಲದಲ್ಲಿ. ಪುನರುಜ್ಜೀವನ ಕಾಲದಿಂದಲೇ ಆಧುನಿಕ ವಿಜ್ಞಾನ ಜನ್ಮ ತಾಳುತ್ತೆ. ವಿಜ್ಞಾನ ಧಾರ್ಮಿಕ ನಂಬಿಕೆಗಳನ್ನು ಬದಿಗೆ ಒತ್ತಿ ಹೊಸ ಶೋಧನೆಗಳನ್ನು ಪ್ರಕಟಿಸುತ್ತೆ. ಮಾನವನ ಬಗ್ಗೆ ತಿಳಿಯುವ ಆಸಕ್ತಿ ಈ ಕಾಲದಲ್ಲಿ ಹೊಸ ಆವಿಷ್ಕಾರಗಳಿಗೆ ನಾಂದಿ ಆಗುತ್ತೆ.
ಮಧ್ಯಕಾಲದಲ್ಲಿ ಜನರು ಯಾವುದೇ ರೀತಿಯ ಪ್ರಶ್ನೆ ಮಾಡದೆ ಎಲ್ಲವನ್ನು ಒಪ್ಕೊಳ್ತಾ ಇದ್ದರು. ಅವಶ್ಯಕತೆ ಮತ್ತು ಪ್ರಶ್ನಿಸುವ ಮನೋಭಾವ ಬೆಳೀತಾ ಹೋದಂತೆ ವೈಜ್ಞಾನಿಕ ಸಂಶೋಧನೆಗಳು ಹೆಚ್ಚುತ್ತಾ ಹೋಗ್ತವೆ. ಫ್ರಾನ್ಸಿಸ್ ಬೇಕನ್ ಅನ್ನುವಂಥವರು ಪ್ರಾಚೀನ ವಿಜ್ಞಾನವನ್ನು ವಿರೋಧಿಸ್ತಾರೆ. ಅಂದರೆ ಅವರು ಯಾವುದನ್ನಾದರೂ ಒಪ್ಪಿಕೊಳ್ಳುವ ಮತ್ತು ಮೊದಲು ಪ್ರಶ್ನಿಸುವ ವಿಷಯವನ್ನು ಮಂಡಿಸಿದವರು ಡೆಸ್ಕಾರ್ಟಿಸ್ ಅನ್ನುವಂಥವ್ರು. ಡೆಸ್ಕಾರ್ಟಿಸ್ ಅವರು ಏನು ಹೇಳ್ತಾರೆ, ಸಂದೇಹ ಮಾರ್ಗಕ್ಕೆ ಕೊಡುಗೆಯನ್ನು ನೀಡ್ತಾರೆ. ಸಂದೇಹ ಮಾರ್ಗ ಅಂದರೆ ಯಾವುದನ್ನಾದರೂ ಒಪ್ಪಿಕೊಳ್ಳೋದಕ್ಕಿಂತ ಮುಂಚೆ ಅದನ್ನು ಪ್ರಶ್ನಿಸುವ ವಿಷಯ, ಇದನ್ನು ಮಂಡಿಸಿದವರು ಡೆಸ್ಕಾರ್ಟಿಸ್ ಅವರು. ಪೋಲೆಂಡಿನ ಕೋರ್ಪನಿಕಸ್ ಏನು ಮಾಡ್ತಾರೆ, ಟಾಲ್ಮಿಯ ಭೂಕೇಂದ್ರವಾದ ಸುಳ್ಳು ಅಂತ ಹೇಳ್ತಾರೆ. ಟಾಲ್ಮಿ ಏನು ಹೇಳ್ತಾರೆ ಭೂಮಿ ಕೇಂದ್ರವಾಗಿರುತ್ತೆ, ಸೂರ್ಯ ಚಂದ್ರ ಭೂಮಿಯ ಸುತ್ತ ಸುತ್ತುತ್ತೆ ಅಂತ ಹೇಳುವಂತಹ ವಾದವನ್ನು ಅವರು ಸುಳ್ಳು ಅಂತ ಹೇಳ್ತಾರೆ. ಯಾರು? ಪೋಲೆಂಡ್ನ ಕೋರ್ಪನಿಕಸ್. ಗ್ರಹಗಳು ಮತ್ತು ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಅವರು ಪ್ರತಿಪಾದಿಸ್ತಾರೆ. ಇದು ಪೋಲೆಂಡ್ನ ಕೋರ್ಪನಿಕಸ್ ಅವರ ಒಂದು ಕೊಡುಗೆ. ಇನ್ನು ಕೆಪ್ಲರ್ ಬಗ್ಗೆ ಹೇಳೋದಾದರೆ, ಕೆಪ್ಲರ್ ಒಬ್ಬ ಜರ್ಮನಿಯ ವಿಜ್ಞಾನಿ. ಇವರು ಏನು ಹೇಳ್ತಾರೆ, ಗ್ರಹಗಳು ಸೂರ್ಯನನ್ನು ಅಂಡಾಕೃತಿಯಲ್ಲಿ ಸುತ್ತುತ್ತೆ ಅಂತ ಹೇಳ್ತಾರೆ. ಇನ್ನು ಗೆಲಿಲಿಯೋ ದೂರದರ್ಶಕವನ್ನು ಕಂಡುಹಿಡಿತಾರೆ. ಗೆಲಿಲಿಯೋ ದೂರದರ್ಶಕ ಯಂತ್ರವನ್ನು ಕಂಡುಹಿಡಿತಾರೆ. ಕೋರ್ಪನಿಕಸ್ನ ಸೂರ್ಯ ಕೇಂದ್ರಿತ ಪರಿಕಲ್ಪನೆಯನ್ನು ಇವರು ಬೆಂಬಲಿಸ್ತಾರೆ. ಚರ್ಚ್ನ ಒತ್ತಡಕ್ಕೆ ಮನೆದು ತನ್ನ ಹೇಳಿಕೆಯನ್ನು ಹಿಂತೆಗೆದುಕೊಳ್ತಾರೆ. ಅಲ್ಲಿ ಇದ್ದಂತಹ ಚರ್ಚ್ಗಳು ಇವರ ಮೇಲೆ ಪ್ರಭಾವಿತ ಆಗಿರ್ತವೆ. ಅವರು ಹೇಳಿದಂತೆ ಇವರು ಕೇಳಬೇಕಾಗಿರತ್ತೆ. ಈ ಕೋರ್ಪನಿಕಸ್ನ ವಾದವನ್ನು ಬೆಂಬಲಿಸೋದ್ರಿಂದ ಇವರಿಗೆ ವಿರೋಧಗಳು ಬರ್ತವೆ. ಆ ವಿರೋಧಗಳಿಂದ ಬೇಸತ್ತು ಇವರು ತನ್ನ ಹೇಳಿಕೆಯನ್ನು ಹಿಂತೆಗೆದುಕೊಳ್ತಾರೆ, ಗೆಲಿಲಿಯೋ. ಇನ್ನು ನ್ಯೂಟನ್ ಗುರುತ್ವಾಕರ್ಷಣೆಯ ನಿಯಮಗಳನ್ನು ಕಂಡುಹಿಡಿತಾರೆ. ಹಾಗೂ ಎಲ್ಲ ಆಕಾಶಕಾಯಗಳ ಚಲನೆಗಳು ಗುರುತ್ವಾಕರ್ಷಣೆಯ ನಿಯಂತ್ರಣಕ್ಕೆ ಒಳಪಟ್ಟಿವೆ ಅನ್ನೋದನ್ನು ಇವರು ದೃಢೀಕರಿಸ್ತಾರೆ, ನ್ಯೂಟನ್. ಹಾಗೆ ರಸಾಯನಶಾಸ್ತ್ರ, ವೈದ್ಯಶಾಸ್ತ್ರ ಮತ್ತು ಶರೀರಶಾಸ್ತ್ರಗಳ ಅಭ್ಯಾಸದಲ್ಲಿ ಹೆಚ್ಚು ಆಸಕ್ತಿಯನ್ನು ಈ ಕಾಲದಲ್ಲಿ ತೋರಿಸಲಾಗುತ್ತೆ. ಆ್ಯಂಡೋ ವಸಾಲಿಯಸ್ ಅನ್ನುವಂಥವರು ಶರೀರಶಾಸ್ತ್ರದ ವೈಜ್ಞಾನಿಕ ಗ್ರಂಥವನ್ನು ಬರೀತಾರೆ. ಅಂದರೆ ಜನನೇಂದ್ರಿಯಗಳಿಗೆ ಪರಿಣಾಮಕಾರಿಯಾಗಿ ಜೀರ್ಣಾಂಗ, ಮೆದುಳು, ಮಾಂಸಖಂಡ, ಅಸ್ಥಿಪಂಜರ ಇವುಗಳಿಗೆ ಪರಿಣಾಮಕಾರಿಯಾಗಿ ಚಿಕಿತ್ಸೆಯನ್ನು ಮಾಡೋದ್ರ ಬಗ್ಗೆ ಶರೀರಶಾಸ್ತ್ರದ ಮೇಲೆ ವೈಜ್ಞಾನಿಕ ಗ್ರಂಥವನ್ನು ಬರೆದವರು ಆ್ಯಂಡೋ ವಸಾಲಿಯಸ್ ಅನ್ನುವಂಥವರು. ಇದು ವಿಜ್ಞಾನ ಪುನರುಜ್ಜೀವನ ಕಾಲದಲ್ಲಿ ವಿಜ್ಞಾನಕ್ಕೆ ಸಂದಂಥ ಜಯ ಇದು. ಇನ್ನು ಈ ಪುನರುಜ್ಜೀವನದಿಂದ ಆದಂತಹ ಪರಿಣಾಮಗಳೇನು ಅನ್ನೋದನ್ನು ನೋಡೋದಾದರೆ, ಪುನರುಜ್ಜೀವನವು ಯುರೋಪಿನ ಮಧ್ಯಯುಗದ ಅಂಧಕಾರ ಯುಗವನ್ನು ಕೊನೆಗೊಳಿಸುತ್ತೆ. ಅಂದರೆ ಅಜ್ಞಾನದ ಕತ್ತಲೆಯನ್ನು ಇದು ಅಂತ್ಯಗೊಳಿಸುತ್ತೆ, ಆಧುನಿಕ ಜ್ಞಾನವನ್ನು ಬೆಳೆಸುತ್ತೆ, ಪರಿಚಯಿಸುತ್ತೆ. ಪುನರುಜ್ಜೀವನ ಮತ ಸುಧಾರಣೆಗೆ ನಾಂದಿಯಾಗುತ್ತೆ. ಕ್ಯಾಥೋಲಿಕ್ ಚರ್ಚ್ನ ಮೂಢನಂಬಿಕೆ ಮತ್ತು ದಬ್ಬಾಳಿಕೆಯನ್ನು ಪ್ರಶ್ನಿಸುವಂತಹ ವ್ಯಕ್ತಿತ್ವ ಜನರಲ್ಲಿ ಬೆಳೆಯುತ್ತೆ. ಇದರಿಂದ ಮತ ಸುಧಾರಣೆಗೆ ಇದು ನಾಂದಿಯಾಗುತ್ತೆ. ಕಲೆ, ಸಾಹಿತ್ಯ, ವಿಜ್ಞಾನದ ಪ್ರಗತಿ ಈ ಕಾಲದಲ್ಲಿ ಆಗುತ್ತೆ. ವಿಶಾಲವಾದ ಚಿಂತನೆಗಳ ಬೆಳವಣಿಗೆಗೆ ಈ ಪುನರುಜ್ಜೀವನ ದಾರಿ ಮಾಡಿಕೊಡುತ್ತೆ. ಇದರ ಜೊತೆಗೆ ಭೌಗೋಳಿಕ ಅನ್ವೇಷಣೆಗಳು ನಡೀತವೆ, ಪೂರ್ವ ದೇಶಗಳ ಪರಿಚಯ ಆಗುತ್ತೆ ಮತ್ತು ಜನರಲ್ಲಿ ಒಂದು ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಹಾಗೆ ಭಾಷೆಯ ಬೆಳವಣಿಗೆ ಆಗುತ್ತೆ. ಇಂಗ್ಲೀಷ್, ಜರ್ಮನ್, ಸ್ಪ್ಯಾನಿಷ್, ಫ್ರೆಂಚ್, ಇಟಾಲಿಯನ್ ಈ ಭಾಷೆಗಳ ಬೆಳವಣಿಗೆ ಇಲ್ಲಿ ಆಗುತ್ತೆ. ಇದು ಪುನರುಜ್ಜೀವನದಿಂದ ಆದಂತಹ ಪರಿಣಾಮಗಳು. ಈ ಪಾಠದಿಂದ ನಾವೇನೇನೆಲ್ಲ ಕಲಿತ್ವಿ? ಪುನರುಜ್ಜೀವನ ಅಂದರೆ ಏನು, ಪುನರುಜ್ಜೀವನಕ್ಕೆ ಕಾರಣಗಳು ಏನೇನು, ಪುನರುಜ್ಜೀವನದ ಲಕ್ಷಣಗಳು, ಪುನರುಜ್ಜೀವನ ಕಾಲದ ಸಾಹಿತ್ಯ, ವಾಸ್ತುಶಿಲ್ಪ, ಕಲೆ, ವಿಜ್ಞಾನದ ಬಗ್ಗೆ ಕಲಿತ್ವಿ. ಹಾಗೆ ಪುನರುಜ್ಜೀವನದ ಪರಿಣಾಮಗಳ ಬಗ್ಗೆ ಕಲಿತ್ವಿ. ಈ ಪಾಠ ನಿಮಗೆ ಅರ್ಥ ಆಗಿದ್ರೆ ಈ 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗತ್ತೆ. ಪುನರುಜ್ಜೀವನದ ಜನಕ ಯಾರು? ಇಲ್ಲಿ 4 ಆಪ್ಷನ್ಗಳಿವೆ. ಡಾಂಟೆ, ಪೆಟ್ರಾರ್ಕ್, ಶೇಕ್ಸ್ಪಿಯರ್, ಥಾಮಸ್ ಮೋರ್. ಈ 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಸರಿಯಾಗಿರುತ್ತೆ, ಉತ್ತರ ನೀಡಿ. ಇನ್ನು ಮೊನಾಲಿಸಾ ಇದು ಯಾರ ವರ್ಣಚಿತ್ರ? ಇದಕ್ಕೆ ಆಪ್ಷನ್ಗಳಿಲ್ಲ, ನೀವು ಈಸಿಯಾದ ಕ್ವಶನ್, ನೀವು ಉತ್ತರಿಸಬಹುದು. ಈ 2 ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರಿಸೋದ್ರ ಮೂಲಕ ನಮ್ಮನ್ನು ಬೆಂಬಲಿಸ್ಬೋದು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇದೇ ಪಾಠದ ಮತ್ತೊಂದು ಭಾಗದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.